ಸಿಐಇಟಿ ಎನ್ಸಿಇಆರ್ಟಿ ವತಿಯಿಂದ ಪ್ರಸ್ತುತಪಡಿಸಲಾಗುತ್ತಿರುವ ಕಾರ್ಯಕ್ರಮ ರಾಮಸಿಂಗಪುರದ ಮಹಿಳೆಯರು. ಒಣರಾಜ್ಯ ರಾಜಸ್ಥಾನದ ಕಪ್ಪು ಮಣ್ಣಿನ ಪ್ರದೇಶವನ್ನು ಆಡು ಮಾತಿನಲ್ಲಿ ಮಾಡ್ ಅಥವಾ ಕಾಲಾಮಾಡ್ ಎಂದು ಕರೆಯಲಾಗುತ್ತದೆ. ಇದು ಸುಗ್ಗಿಯ ನಂತರದ ದಿನಗಳು. ಬೇಸಿಗೆಯ ಧೂಳಿನ ಬಿರುಗಾಳಿ ಪ್ರಾರಂಭವಾಗಿತ್ತು. ಮಾದಹಳ್ಳಿಗಳಲ್ಲೂ ಮದುವೆಯ ದಿನಗಳು ಪ್ರಾರಂಭವಾಗಿತ್ತು. ಅಂತಹ ಒಂದು ಚಿಕ್ಕ ಹಳ್ಳಿ ರಾಮಸಿಂಗಪುರ. ನಾನು ಅಮ್ಮನ ಜೊತೆ ಮಾವನ ಮನೆಗೆ ಬಂದಿದ್ದೆ. ಅಮ್ಮ, ಹಳ್ಳಿಯಲ್ಲಿ ತುಂಬಾ ಉತ್ಸಾಹ ಮತ್ತು ಚಟುವಟಿಕೆ ಇದೆ. ಹೌದು, ನಾಳೆ ನಿನ್ನ ಮಾವನ ಮಗನ ಮದುವೆ. ನಮ್ಮ ಸಂತೋಷದಲ್ಲಿ ಇಡೀ ಗ್ರಾಮವೇ ಭಾಗಿಯಾಗಲಿದೆ. ಮದುವೆ ದಿನ ಊರಿನ ಗಂಡಸರೆಲ್ಲ ವರನೊಂದಿಗೆ ಮೆರವಣಿಗೆಯಲ್ಲಿ ವಧುವಿನ ಊರಿಗೆ ಹೋದರು. ಅರ್ಧ ಹಳ್ಳಿ ಖಾಲಿಯಾಗಿತ್ತು. ಅಮ್ಮ, ನಾವೇಕೆ ಹೋಗ್ತಿಲ್ಲ? ಓಹೋ, ನಾವು ಸೊಸೆಯ ಆಗಮನಕ್ಕೆ ಸಿದ್ಧತೆ ಮಾಡ್ಕೊಳ್ಬೇಕು. ಬಾ, ಮನೆಯ ಕೆಲಸವೆಲ್ಲ ಮುಗಿಸಿ ಸಂಜೆ ಭೇಟಿಯಾಗೋಣ. ಒಳ್ಳೆದು. ಹೆಂಗಸರೆಲ್ಲ ಸಂಜೆ ಮಾವನ ಮನೆಗೆ ಬಂದರು. ಎಲ್ಲರೂ ಎಣ್ಣೆ ದೀಪದ ಬೆಳಕಿನಲ್ಲಿ ಹಾಡಲು ಮತ್ತು ನೃತ್ಯ ಮಾಡಲು ಪ್ರಾರಂಭಿಸಿದರು. ಆಗ ಇದ್ದಕ್ಕಿದ್ದಂತೆ ಸ್ವಲ್ಪ ದೂರದಲ್ಲಿ ಪ್ರಕಾಶಮಾನವಾದ ಬೆಳಕು ಕಾಣಿಸಿಕೊಂಡಿತು. ಅರೆ, ಏನದು? ಕೊಟ್ಟಿಗೆಗಳಿಗೆ ಬೆಂಕಿ ಹಚ್ಕೊಂಡಿದೆ. ಕಾಪಾಡಿ ಯಾರಾದ್ರೂ! ಅಯ್ಯೋ, ಬೆಂಕಿ ತಗಲಿದೆ. ಅದ್ಯಾರಾದ್ರೂ ಕಾಪಾಡಿ ನಮ್ಮನ್ನ. ಅರೆ, ನನ್ನ ಮನೆಗೆ ಬೆಂಕಿ ತಗಲಿದ್ರೆ ಏನ್ ಮಾಡೋದು? ಅಯ್ಯೋ ದೇವ್ರೆ, ನನ್ನ ಮನೆಗೆ ಬೆಂಕಿ ತಗಲಿಲ್ಲ ತಾನೆ. ಏನ್ ಮಾಡೋದು? ಸೋನುನ ಅಪ್ಪನು ಹೊರಗಡೆ ಹೋಗಿದ್ದಾರೆ. ಏನ್ ಮಾಡೋದು? ಬೆಂಕಿ ತಗಲಿದೆ. ಬೆಂಕಿ ತಗಲಿದೆ. ಅರೆ ಓಡಿ! ಸುಟ್ಟೋಯ್ತು, ಓಡಿ! ಬೆಂಕಿ ಹಚ್ಕೊಂಡೋಯ್ತು. ಅಯ್ಯೋ ಓಡು ಓಡು, ಮುಂದೆ ಓಡು. ನೀರ್ ತನ್ನಿ, ಯಾರಾದ್ರೂ ಬಕೆಟ್ ತಗೋ ಬನ್ನಿ. ಯಾರಾದ್ರೂ ಬೇಗ. ಏನ್ ಮಾಡೋದು? ಅಯ್ಯೋ ದೇವ್ರೆ. ರಚನಾ ಮಗಳೇ, ನನ್ನೊಂದಿಗೆ ಇರು. ನಮ್ಮ ಎಲ್ಲ ಬೆಲೆ ಬಾಳುವ ವಸ್ತುಗಳನ್ನು ಪ್ಯಾಕ್ ಮಾಡಿ. ರಾಮೋತಿ ಊರು ಬಿಡ್ತಾಳ? ನಮ್ಮದೆಲ್ಲವೂ ಎಲ್ಲ ಇದೆ. ನಾವ್ ಎಲ್ಲಿಗೆ ಹೋಗೋಣ? ದೇವ್ರಿಗೆ ಗೊತ್ತು. ಗ್ರಾಮದಲ್ಲಿ ಒಬ್ರಾದ್ರೂ ಇದ್ದಿದ್ರೆ ಕೆರೆಯಲ್ಲಿ ಇಂಜಿನ್ ಹಾಕಿ ಬೆಂಕಿ ನಂದಿಸಬಹುದಿತ್ತು. ಇವತ್ತಿಲ್ಲಿ ಯಾರು ಗಂಡಸರೂ ಇಲ್ಲ. ನಮ್ಗೆ ಎಂಜಿನ್ ಅನ್ನ ಹೇಗೆ ಚಲಾಯಿಸ್ಬೇಕು ಅಂತ ತಿಳಿದಿಲ್ಲ. ಅರೆ ಕೇಶಂತಿ, ನೀನ್ ಏನ್ ಯೋಚಿಸ್ತಾ ಇದೀಯಾ? ಎಂಜಿನ್ ಖಂಡಿತ ಕೆಲಸ ಮಾಡುತ್ತೆ. ಯಾವುದೇ ಗ್ಯಾರಂಟಿ ಇಲ್ವಲ್ಲ. ಆದ್ರೆ ಪ್ರಯತ್ನ ಪಟ್ಟು ನಾವು ನೋಡ್ಬೋದಲ್ಲ. ಕೆರೆ ಬಳಿ ಇಂಜಿನ್ ತೆಗೆದುಕೊಂಡು ಹೋಗ್ಲು ಟ್ರ್ಯಾಕ್ಟರ್ ಓಡಿಸೋದಕ್ಕೆ ಯಾರಿಗೂ ಬರೋದಿಲ್ಲ. ಎಂಜಿನ್ ಇರಿಸಲಾಗಿರುವ ಮರದ ವೇದಿಕೆಯು ಈಗಾಗಲೇ ಅದರ ಚಕ್ರಗಳನ್ನು ಹೊಂದಿದೆ. ಎಲ್ರೂ ಒಟ್ಟಾಗಿ ಇದನ್ನು ಎಳೆರಿ. ಅದನ್ನು ಕೊಳದ ಕೆರೆಯವರೆಗೆ ಆಗ ಎಳೆಯಬಹುದು. ಏನ್ ಹೇಳ್ತೀರಿ? ಹಾ ಹಾ ಹಾ, ಸರಿ, ಹಾಗಾದ್ರೆ ಹಿಡ್ಕೊಳ್ಳಿ. ಎಲ್ಲರೂ ಸೇರಿ ಕೆರೆ ದಡಕ್ಕೆ ಇಂಜಿನ್ ತೆಗೆದುಕೊಂಡು ಹೋದರು. ಬೆಂಕಿ ನಮ್ಮ ಕಡೆ ವೇಗವಾಗಿ ಚಲಿಸುತ್ತಾ ಇದೆ. ನಮ್ಗೆ ಇನ್ನೂ ಕೆಲವು ವಸ್ತುಗಳು ಬೇಕು. ಸ್ಕ್ರೂ ಡ್ರೈವರ್, ಕಟ್ಟಿಂಗ್ ಪ್ಲೇಯರ್, ಪೈಪ್. ನಮ್ಗೆ ಇನ್ನೂ ಕೆಲವು ವಸ್ತು ಬೇಕು. ಪೈಪ್ಗಳನ್ನು ಒಂದರ ನಂತರ ಒಂದರಂತೆ ಸೇರಿಸಲಾಯಿತು ಮತ್ತು ಹೊಲದಾದ್ಯಂತ ಸಾಗಿಸಲಾಯಿತು. ಎಲ್ರೂ ಹೊಲಗಳನ್ನು ನೀರಿಂದ ತುಂಬಿಸಿ. ಅಲ್ಲಿಂದ ಬೆಂಕಿ ಮುಂದೆ ಹೋಗ್ಬಾರ್ದು. ಬೆಂಕಿ ನೀರಿನಿಂದ ತುಂಬಿದ ಹೊಲಗಳನ್ನು ತಲುಪಿತು. ಆದರೆ ಅಲ್ಲಿಂದ ಮುಂದೆ ಹೋಗಲು ಸಾಧ್ಯವಾಗಲಿಲ್ಲ. ಅದು ಎಲ್ಲಿ ನಿಂತಿತು? ಬೆಂಕಿ ಸೋಲನ್ನೊಪ್ಪಿಕೊಳ್ಳಲೇಬೇಕಾಯಿತು ಮತ್ತು ಬೆಂಕಿ ಆರಿ ಹೋಯಿತು. ಕತ್ತಲ ರಾತ್ರಿಯಲ್ಲಿ ರಾಮಸಿಂಗಪುರದ ಹೆಂಗಸರು ಕೆರೆ ಬಳಿ ನಿಂತಿದ್ದರು. ಅವರ ಉಸಿರಾಟವು ಕಷ್ಟಕರವಾಗಿತ್ತು. ಒಂದು ಕ್ಷಣ ಎಲ್ಲವೂ ಸ್ತಬ್ಧವಾಗಿತ್ತು. ಆಗ ಸುತ್ತಲೂ ಸಂತೋಷದ ಅಲೆ ಹರಡಿತು. ವಾ ಕೇಶಾಂತಿ, ನೀವು ನಮ್ಮನ್ನು ಉಳಿಸಿದ್ದೀರಿ. ನೀನು ಉತ್ತಮ ಕೆಲಸ ಮಾಡಿದೀಯಾ. ಒಳ್ಳೆಯ ಕೆಲಸ ಮಾಡಿದೀಯಾ. ಮರುದಿನ ಮೆರವಣಿಗೆ ಮರಳಿತು. ಪುರುಷರ ವಾಪಸಾತಿಯಿಂದ ಅರ್ಧ ಖಾಲಿಯಾದ ಹಳ್ಳಿ ಮತ್ತೆ ತುಂಬಿತು. ಕೇಶಾಂತಿ, ನೀವು ಎಂಜಿನನ್ನು ಪ್ರಾರಂಭಿಸಿದಿರಿ ಎಂದು ಮಹಿಳೆಯರು ಹೇಳ್ತಾರೆ. ಹೌದು. ನೀವು ಹೇಗೆ ಓಡಿಸಿದಿರಿ? ಅಣ್ಣ, ನೀವು ಎಂಜಿನ್ ಓಡಿಸೋದನ್ನ ನಾನು ನೋಡ್ತಿದ್ದೆ. ನಾನು ಪ್ರಯತ್ನಿಸಿದೆ ಮತ್ತು ಅದು ಕೆಲಸ ಮಾಡಿತು. ಅರೆ ವಾ, ಈಗ ಟ್ರ್ಯಾಕ್ಟರ್ ಓಡಿಸುವುದನ್ನು ಕಲಿಸುತ್ತೇನೆ. ಇದುವರೆಗೆ ನೀವು ಕೇಳಿದ್ರಿ ಸಿಐಇಟಿ ಎನ್ಸಿಇಆರ್ಟಿ ವತಿಯಿಂದ ಪ್ರಸ್ತುತಪಡಿಸಲಾದ ಕಾರ್ಯಕ್ರಮ ರಾಮಸಿಂಗಪುರದ ಮಹಿಳೆಯರು. ಅನುವಾದ ಮತ್ತು ರೆಕಾರ್ಡಿಂಗ್ ಕ್ಲಾಪರ್ ಎಂಟರ್ಟೈನ್ಮೆಂಟ್ ವತಿಯಿಂದ. ಪ್ರೋಗ್ರಾಂ ಕೋಆರ್ಡಿನೇಟರ್ ಪ್ರೊಫೆಸರ್ ಉಷಾ ಶರ್ಮಾ. ಅಕಾಡೆಮಿಕ್ ಸಪೋರ್ಟ್ ಯಾಚನಾ ಗುಪ್ತಾ.